ಸ್ವಾದಿಷ್ಟ ನಂದಿನಿ ತುಪ್ಪದ ಮೇಲೆ ದಂಧೆಕೋರರ ಕಣ್ಣು. ಹೊರ ರಾಜ್ಯದಲ್ಲಿ ನಕಲಿ ತುಪ್ಪ ತಯಾರಿಸಿ ರಾಜ್ಯದಲ್ಲಿ ಸೇಲ್. ಸಿಸಿಬಿ ಕೆಎಂಎಫ್ ಜಾಗೃತ ದಳದಿಂದ ಬೃಹತ್ ಜಾಲ ಪತ್ತೆ. ಹೊರ ರಾಜ್ಯದಲ್ಲಿ ನಕಲಿ ತುಪ್ಪವನ್ನ ತಯಾರಿಸಿ ರಾಜ್ಯದಲ್ಲಿ ಸೇಲನ್ನ ಮಾಡಲಾಗ್ತಾ ಇತ್ತು. ಸ್ವಾದಿಷ್ಟಕರವಾಗುವಂತಹ ಘಮ ಘಮ ನಂದಿನಿ ತುಪ್ಪದ ಮೇಲೆ ದಂಧೆಕೋರರು ತನ್ನ ಕಣ್ಣನ್ನ ಹಾಕಿ ನಕಲಿ ತುಪ್ಪವನ್ನ ತಯಾರಿಸಿ ರಾಜ್ಯದಲ್ಲಿ ಸೇಲ್ ಮಾಡ್ತಾ ಇದ್ರು. ಇದನ್ನ ಹೊರ ರಾಜ್ಯದಲ್ಲಿ ತಯಾರಿಸ್ತಾ ಇದ್ರು. ಸಿಸಿಬಿ ಕೆಎಂಎಫ್ ಜಾಗೃತ ದಳ ಈ ಬೃಹತ್ ಜಾಲವನ್ನ ಪತ್ತೆ ಹಚ್ಚಿದೆ. ತಮಿಳುನಾಡಲ್ಲಿ ನಕಲಿ ತುಪ್ಪ ತಯಾರಿಸಿ ನಂದಿನಿ ಹೆಸರಲ್ಲಿ ಸೇಲ್ ಮಾಡ್ತಾ ಇದ್ರು. ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಅನ್ನುವಾತ ಈ ಕೃತ್ಯವನ್ನ ಎಸಗಿದ್ದ. ಮಹೇಂದ್ರ ಪುತ್ರ ದೀಪಕ್, ಮುನಿರಾಜು, ಅಭಿ ಅರಸು ಬಂಧಿಸಲಾಗಿದೆ. ತಮಿಳುನಾಡಿನಲ್ಲಿ ನಕಲಿ ತುಪ್ಪವನ್ನ ತಯಾರಿಸ್ತಾ ಇದ್ದ ಮುನಿರಾಜು, ತಯಾರಾದ ತುಪ್ಪವನ್ನ ಬೆಂಗಳೂರಿಗೆ ತಲುಪಿಸ್ತಾ ಇದ್ದ ಅಭಿ ಅರಸು. ಸೊ ಈಗ ಈ ಒಂದು ಜಾಲದಲ್ಲಿದ್ದಂತಹ 4 ಬಂಧಿಸಿದ್ದಾರೆ. 1.5 ಕೋಟಿ ಮೌಲ್ಯದ ನಕಲಿ ತುಪ್ಪವನ್ನ ಜಪ್ತಿ ಮಾಡಿದ್ದಾರೆ. ನಂದಿನಿಯ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ನಕಲಿ ನಂದಿನಿ ತುಪ್ಪವನ್ನ ಇವರು ತಯಾರು ಮಾಡಿ ಅದನ್ನ ರಾಜ್ಯದಲ್ಲಿ ಸೇಲ್ ಮಾಡ್ತಾ ಇದ್ರು. ಕಳೆದ 14ನೇ ತಾರೀಕು ಸಿಸಿಬಿ ವಿಶೇಷ ವಿಚಾರಣಾ ದಳದಿಂದ ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದಲ್ಲಿ ದಾಳಿಯನ್ನ ಮಾಡಲಾಗುತ್ತೆ. ಕೃಷ್ಣ ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟ ಗೋಡೌನ್ ಹಾಗೂ ಅಂಗಡಿಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ವೇಳೆ ನಕಲಿ ತುಪ್ಪ ಪತ್ತೆಯಾಗಿದೆ. ಒಟ್ಟು 8,136 ಲೀಟರ್ ಕಲಬೆರಕೆ ತುಪ್ಪವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ 4 ವಾಹನಗಳು ಹಾಗೂ ಫಾರ್ಮ್ ಆಯಿಲ್, ನಕಲಿ ತುಪ್ಪ ತಯಾರು ಮಾಡುವ ಯಂತ್ರಗಳು ಸೇರಿದಂತೆ 1,26,95,000 ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಸಿಸಿಬಿ ಟೀಮ್ ಅವರು ಕೆಎಂಎಫ್ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ ಸಿಸಿಬಿ ಮತ್ತು ಕೆಎಂಎಫ್ ಟೀಮ್ ಅವರು 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಒಬ್ಬ ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಕ್ವೆಶ್ಚನಿಂಗ್ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡುಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು. ಸೊ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್. ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು. ಅಲ್ಲಿ ರೇಡ್ ಆಗಿದೆ. ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಇದೇ ರೀತಿ ಅವರು 2021 ಮತ್ತು 2018 ಕೂಡ ಮಾಡಿದ್ದಾರೆ. ಅವರು ಆರೋಪಿದು ರೋಲ್ ಅಂದರೆ ಇಲ್ಲಿಂದ ಜೆನ್ವಿನ್ ಮಟೀರಿಯಲ್ ತೊಗೊಂಡು ಅದರಲ್ಲಿ ಒರಿಜಿನಲ್ ಜೊತೆಗೆ ಮಿಕ್ಸ್ ಮಾಡಿ ಸೇಲ್ ಮಾಡ್ತಿದ್ರು. ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರೋದು ಆತ ಒಬ್ಬ ಕೆಎಂಎಫ್ನಿಂದ ಅಧಿಕೃತವಾದ ಡೀಲರ್ ಅಂತ ಹೇಳಿ ಗೊತ್ತಾಗಿದೆ. ಅದು ತನಿಖೆಯಿಂದ ಪೂರ್ಣ ಗೊತ್ತಾಗಬೇಕು. ಅಧಿಕೃತ ಡೀಲರಿಂದ ನಾವು ಏನು ತುಪ್ಪ ಕೊಡ್ತಾ ಇದ್ವಿ, ತುಪ್ಪ ತೊಗೊಂಡೋಗಿ ತಮಿಳುನಾಡು ಮೂಲದ ಒಂದು ಏನು ನಾವು ರೇಡ್ ಮಾಡಿದ್ದೀವಿ. ಸಿಸಿಬಿ ಪೊಲೀಸ್ ಮತ್ತು ನಾವು ಕೆಎಂಎಫ್ ಇಂಟೆಲಿಜೆನ್ಸ್ ವಿಭಾಗದಿಂದ ಜಂಟಿ ಕಾರ್ಯಾಚರಣೆ ಮಾಡಿದಾಗ ಬೆಂಗಳೂರು ಅಧಿಕೃತ ಒಬ್ಬ ಡಿಸ್ಟ್ರಿಬ್ಯೂಟರು ಅವ್ರ ಕಡೆಯಿಂದ ತುಪ್ಪ ತೊಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತೊಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ, ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ನಮ್ಮ ಸಿಸಿಬಿ ಪೊಲೀಸರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ವಿ. ಔಟ್ಲೆಟಲ್ಲಿ ಸೇಲ್ ಮಾಡ್ತಾ ಇಲ್ಲ. ಆತ ಡಿಸ್ಟ್ರಿಬ್ಯೂಟರ್ಸು ತೊಗೊಂಡು ಅಲ್ಲಿಂದ ತಮಿಳುನಾಡು ಮೂಲದ ವ್ಯಕ್ತಿಗಳಿಂದ ನಕಲಿ ನಂದಿನಿ ತುಪ್ಪವನ್ನು ತೊಗೊಂಡು ಅವನು ಇಲ್ಲಿ ಬೇರೆ ಬೇರೆ ಜನಗಳಿಗೆ ಕೊಡ್ತಾ ಇದ್ದ. ನಮ್ಮ ಅಧಿಕೃತ ಪಾರ್ಲರ್ಗಳ ಕಡೆಯಿಂದ ಮಾರಾಟ ಆಗಿಲ್ಲ. ಅದು ಕೂಡ ನಾವು ಆ ಆ್ಯಂಗಲಲ್ಲೂ ಚೆಕ್ ಮಾಡ್ತಾ ಇದ್ವಿ. ಇನ್ ಕೇಸ್ ಆ ಥರ ಇದ್ರೆ ಅದನ್ನು ಕೂಡ ಕ್ರಮ ತಗೋಬೇಕು. ಇದರಲ್ಲಿ ಅಂದಾಜು ಸುಮಾರು 1,26,00,000 ಮೌಲ್ಯದ್ದು 4 ಬೊಲೆರೋ ವೆಹಿಕಲ್ಲು 60 ಲಕ್ಷ ಮೌಲ್ಯದ್ದು ಸುಮಾರು 8,000 ಲೀಟರ್ ಅಷ್ಟು ನಕಲಿ ನಂದಿನಿ ತುಪ್ಪದ ಸ್ಯಾಚೆಟ್ಗಳು ಮತ್ತು ಪ್ರಾಡಕ್ಟ್ಸು ನಮಗೆ ಸೀಸಲ್ಲಿ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಂದಿನಿ ತುಪ್ಪ ಆಗಿರೋದು, ನಂದಿನ ಯಾವುದೇ ಪ್ರಾಡಕ್ಟ್ಗಳಾದರೂ ಜನ ಕಣ್ಮುಚ್ಚಿ ತೆಗೆದುಕೊಳ್ತಾರೆ, ಯಾಕಂದರೆ ಆ ರೀತಿಯ ಗುಣಮಟ್ಟ ಇದೆ ಅಂತ ಹೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡಂತಹ ಇಂತಹ ಒಂದು ದುರುಳರು ಯಾವ ರೀತಿಯಾಗಿ ಈ ಒಂದು ನಕಲಿ ತುಪ್ಪವನ್ನು ತಯಾರು ಮಾಡ್ತಾ ಇದ್ರು, ಇದರ ಬಗ್ಗೆ ಹೇಗೆ ಗೊತ್ತಾಯಿತು ಕೆಎಂಎಫ್ನವ್ರಿಗೆ? ಯಾವುದಾದ್ರೂ ಕಂಪ್ಲೇಂಟ್ಸ್ಗಳು ಬಂದಿತ್ತಾ? ಆ ನಂತರ ಈ ಜಾಲವನ್ನು ಪತ್ತೆ ಮಾಡಿದ್ದು ಹೇಗೆ?
ನವಿತಾ ಪ್ರಮುಖವಾಗಿ ಇದೊಂದು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಒಳ್ಳೆಯ ಗುಣಮಟ್ಟ ಅಂತಂದರೆ ಅದು ನಂದಿನಿಯ ಒಂದು ಎಲ್ಲ ಉತ್ಪನ್ನಗಳು ಕೂಡ. ಆದರೆ ಈ ಒಂದು ನಂದಿನಿ ತುಪ್ಪದವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಂಥವ್ರಾಗಿ ಏನು ವ್ಯಕ್ತಿ ಇದ್ದಾನೆ ಆರೋಪಿ ಮಹೇಂದ್ರ ಅಂತೇಳಿ, ಆತ ಕಳೆದ 2 ವರ್ಷದಿಂದಲೂ ಕೂಡ ಅಂದರೆ ಇಲ್ಲಿ ನಂದಿನಿ ಒಂದು ಬ್ರ್ಯಾಂಡಲ್ಲಿ KMFನಲ್ಲಿ ಕೇವಲ ಸುಮಾರು 10 ಲೀಟರ್ ಅಷ್ಟೇ ತುಪ್ಪವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಸುಮಾರು 60ಕ್ಕೂ 70 ಲೀಟರ್ಗಳನ್ನು ನಕಲಿ ತುಪ್ಪವನ್ನು ತಯಾರು ಮಾಡ್ತಾ ಇದ್ದ ಒಂದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 2 ವರ್ಷಗಳಿಂದಲೂ ಈಗಲೇ ಕೂಡ ಅಂದರೆ ಇದು ತಮಿಳುನಾಡಿನ ಒಂದು ಗೋಡನ್ನಲ್ಲಿ ತಯಾರಾಗ್ತಾ ಇತ್ತು. ಅನಂತರ ಅದೆಲ್ಲವನ್ನು ಕೂಡ ಬಾಟಲ್ಗಳಿಗೆ ಹಾಕಿ ಸ್ಟೇಟ್ ನಂದಿನಿಯ ಒಂದು ತುಪ್ಪದ ರೀತಿಯಲ್ಲೇ ಅದನ್ನು ಕೂಡ ಮಾರ್ಪಾಡು ಮಾಡಿ ಆನಂತರ ಚಾಮರಾಜಪೇಟೆಯಲ್ಲಿರುವಂಥ ಒಂದು ಗೋಡನ್ನಲ್ಲಿ ತಂದು ಶೇಖರಣೆಯನ್ನು ಮಾಡ್ತಾ ಇತ್ತು. ಅದು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ನಂದಿನಿ ತುಪ್ಪದ ಬಾಟಲ್ಗಳನ್ನು ಅದೇ ಒಂದು ರೇಟ್ಗೆ ಎಲ್ಲ ಡಿಸ್ಟ್ರಿಬ್ಯೂಟನ್ನು ಮಾಡ್ತಾಯಿದ್ರು. ಆದರೆ ಈ KMFನ ಆ ಒಂದು ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಅನುಮಾನ ಬರುತ್ತೆ. ಈ ಮಹೇಂದ್ರ ಕಳೆದ 1 ತಿಂಗಳಿನಲ್ಲೂ ಕೂಡ ಅಂದರೆ ಕಳೆದ 1 ತಿಂಗಳಿನಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ಗೆ ತೆಗೆದುಕೊಳ್ಳುವಂಥ ಪ್ಯಾಕೆಟ್ಸ್ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಏರಿಯಾಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಅನುಮಾನ ಬರುತ್ತೆ. ಆ ಬಗ್ಗೆ ಪೊಲೀಸರು ಕೂಡ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಬಳಿಕ CCB ಪೊಲೀಸರು ಮತ್ತು KMFನ ಅವರ ಅಧಿಕಾರಿ ವರ್ಗ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದೊಂದು ದೊಡ್ಡ ಗ್ಯಾಂಗ್ ಇದೆ, ಜಾಲ ಇದೆ ಅಂತೇಳಿ. ಬೆಂಗಳೂರು ಅಷ್ಟೇ ಅಲ್ಲದೆ ಆಂಧ್ರ, ತಮಿಳುನಾಡಲ್ಲೂ ಕೂಡ ಇವರು ಅಲ್ಲಿ ತುಪ್ಪವನ್ನು ಮಾರಾಟ ಮಾಡ್ತಾಯಿದ್ರು. ಅದು ನಂದಿನಿ ತುಪ್ಪ ಅಂತೇಳಿ ಬ್ರ್ಯಾಂಡೆಡ್ ಹೆಸರಲ್ಲೇ ಈ ಒಂದು ನಕಲಿ ತುಪ್ಪವನ್ನು ಮಾರಾಟ ಮಾಡ್ತಾಯಿದ್ರು. ಅದಕ್ಕೆ ಬೇಕಾದಂಥ ಡಾಲ್ಡಾ ಆಗಿರ್ಬೋದು ಅಥವಾ ಪಾಮ್ ಆಯಿಲ್ ಆಗಿರ್ಬೋದು ಮತ್ತು ತೆಂಗಿನೆಣ್ಣೆಯನ್ನು ತಮಿಳುನಾಡಲ್ಲಿ ಖರೀದಿ ಮಾಡ್ತಾಯಿದ್ರು. ಅಲ್ಲಿ ಯಾರಿಗೂ ಕೂಡ ಅನುಮಾನ ಬರ್ತಾರಿಲ್ಲ. ಅಲ್ಲಿಂದ ಶೇಖರಣೆ ಮಾಡಿ ಬುಲೋರಾ ವ್ಯಾಕಲ್ ಮುಖಾಂತರ ಇಲ್ಲಿಗೆ ತಂದು ಶೇಖರಣೆ ಮಾಡಿ ಮಾರಾಟ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿ 4 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇದರಲ್ಲಿ ಕಿಂಗ್ ಪಿನ್ ಮತ್ತೋರ್ವ ಆರೋಪಿ ಇದ್ದಾನೆ ಅಂತ ಗೊತ್ತಾಗಿರುವಂಥದ್ದು. ಅದಲ್ಲದೆ KMFನಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ, ಅಂದರೆ ಅಧಿಕಾರಿ ಯಾರಾದರೂ ಸಹಕಾರ ಮಾಡಿದಾರಾ ಇಲ್ವಾ ಅನ್ನೋದ್ರ ವಿಚಾರದಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಸುಮಾರು 8,000 ಲೀಟರ್ನ ಒಂದು ಮೌಲ್ಯದ ನಕಲಿ ತುಪ್ಪವನ್ನು ಸೀಸ್ ಮಾಡಲಾಗಿದೆ. ಸುಮಾರು ಎಲ್ಲ ಓವರಾಲ್ ಪ್ರಾಪರ್ಟಿ ಸುಮಾರು 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಮೌಲ್ಯದ ಎಲ್ಲ ಒಂದು ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಯಾಕಂದರೆ ಎಲ್ಲ ಒಂದು ನಂದಿನಿ ಬೂತ್ಗಳಿಗೂ ಸೇಮ್ ಇದೇ ರೀತಿಯಾದಂಥ ನಕಲಿ ತುಪ್ಪವನ್ನು ಏನು ಮಾರಾಟ ಮಾಡ್ತಾಯಿದ್ರು ಆ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನವಿತಾ ಜೈನ್. ಗಂಗಾಧರ್, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಕೂಡ ಕೈವಾಡ ಇದರಲ್ಲಿ ಇರುವಂತಹ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಇಷ್ಟು ಕೊಡ್ತಾ ಇದೀವಿ ಆದರೆ ಹೊರಗಡೆ ಎಕ್ಸ್ಟ್ರಾ ಇದೆ ಅನ್ನುವಂಥದ್ದು ಗಮನ 2 ವರ್ಷದಿಂದ ಬಂದಿರಲಿಲ್ವಾ ಹೇಗೆ KMFನವರಿಗೆ? ಇನ್ನು ಯಾರ್ಯಾರು ಒಳಗಡೆ ಇರಬಹುದು ಅಂದರೆ KMFನ ಒಳಗಡೆ ಇರುವಂಥವರ ಬಗ್ಗೆ ಕೂಡ ಯಾವ ರೀತಿಯಂತಹ ತನಿಖೆ ನಡೀತಾ ಇದೆ? ಯಾರದ್ದು ಸಪೋರ್ಟ್ ಮಾಡಿರಬಹುದಾ ಈ ವಿಚಾರದಲ್ಲಿ, ಜಾಲದಲ್ಲಿ ಇದ್ದಾರಾ ಅನ್ನೋದ್ರ ಬಗ್ಗೆ? ಖಂಡಿತವಾಗಿಯೂ ಕೂಡ CCB ಪೊಲೀಸರು KMFನಲ್ಲಿ ಯಾರಾದರೂ ಅಧಿಕಾರಿ ಆಗಿರ್ಬೋದು, ಇವರ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಹಿಂದೆ ಕೆಲಸ ಮಾಡ್ತಿದ್ದಂಥವ್ರು ಯಾರು ಡಿಸ್ಟ್ರಿಬ್ಯೂಟರ್ಸ್ ಬೇರೆಯವರು ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ನಂದಿನಿ ತುಪ್ಪದ ಕೇವಲ ಒಂದು ಅಂಶವನ್ನು ಅದರಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು. ಉಳಿದೆಲ್ಲವೂ ಕೂಡ ನಕಲಿ ಪದಾರ್ಥಗಳನ್ನು ಹಾಕಿ ಇದು ನಂದಿನಿ ತುಪ್ಪ ಅನ್ನೋ ಬ್ರ್ಯಾಂಡನ್ನು ಮಾಡ್ತಾಯಿದ್ರು. ಅದು ಬಾಟಲ್ ಆಗಿರ್ಬೋದು, ಸ್ಟಿಕ್ಕರ್ ಆಗಿರ್ಬೋದು, ಸೀಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕೋಡ್ಗಳನ್ನು ಹಾಕಿ ಅದನ್ನು ಸಪ್ಲೈ ಮಾಡ್ತಾಯಿದ್ರು. ಹೀಗಾಗಿ ಕಳೆದ 2 ವರ್ಷದಿಂದಲೂ ಕೂಡ ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಚಾಮರಾಜಪೇಟೆ ಗೋಡನ್ನಲ್ಲಿ ಅದು ಶೇಖರಣೆ ಆಗಿ ಆ ಬಳಿಕ ಅಲ್ಲಿಂದ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳನ್ನು ನಂದಿನಿ ಬೂತ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಸಗಟು ವ್ಯಾಪಾರಿಗಳಿಗೂ ಕೂಡ ಅದು ಸಪ್ಲೈಯನ್ನು ಮಾಡ್ತಾಯಿದ್ರು. ಹೀಗಾಗಿ ಇವೆಲ್ಲವೂ ಕೂಡ ಬಹಳ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಮಾತ್ರ ಅದರಿಂದ ಸಾಕಷ್ಟು ಹಣ ಇವರು ಅದರಿಂದ ಬಂಡವಾಳವನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಅಪ್ಪ ಮಗ ಅಂದರೆ ಮಹೇಂದ್ರ ಆಗಿರ್ಬೋದು, ದೀಪಕ್, ಇಲ್ಲಿ ಮಹೇಂದ್ರ ಬಂದು ನಂದಿನಿಯ ಡಿಸ್ಟ್ರಿಬ್ಯೂಟರ್ ಆದರೂ ಪ್ರಮುಖ ಆರೋಪಿ ಆಗಿರುವಂಥದ್ದು. ಮತ್ತು ಕೆಲವರಿಗೆ ಆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದವನು ಕೆಲವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಉಳಿದವರು ವ್ಯಕ್ತಿಗಳು ಯಾರಿದ್ದಾರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ಅದಲ್ಲದೆ ಈ ಒಂದು ನಂದಿನಿ ಪ್ರಾಡಕ್ಟ್ಗಳ ಹೆಸರಲ್ಲಿ ಈ ಒಂದು ತುಪ್ಪವನ್ನು ಏನಪ್ಪ ಒಂದು ಸಪ್ಲೈಯನ್ನು ಮಾಡ್ತಾಯಿದ್ರು. ಈ ಒಂದು ವಿಚಾರ ಮತ್ತು ಕೋಡ್ಗಳ ವಿಚಾರ ಬಗ್ಗೆ ಕೂಡ ಸಾಕಷ್ಟು ಸಂಶಯ KMFನ ಅಧಿಕಾರಿಗಳಿಗೆ ಬಂದಿತ್ತು ಅಂತೇಳಿ MD ಕೂಡ ಹೇಳ್ತಾ ಇರುವಂಥದ್ದು. ಆ ಬಗ್ಗೆ ಕೂಡ ಇಲಾಖಾವಾಗಿ ಒಂದು ತನಿಖೆಯನ್ನು ಮಾಡ್ತವೆ. ಸ್ಟಿಕ್ಕರ್ಸ್ ಆಗಿರ್ಬೋದು, ಸೀಲ್ ಆಗಿರ್ಬೋದು, ಆ ಬಾಟಲ್ಸ್ಗಳೆಲ್ಲ ಯಾವ ಥರ ಇವರು ರೆಡಿ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಕೂಡ ಅವರು ಹೇಳಿರುವಂಥದ್ದು. ನವಿತಾ ಜೈನ್. ಗಂಗಾಧರ್, ಈಗ ಜನ 2 ವರ್ಷಕ್ಕಿಂತ ಎಷ್ಟೋ ವರ್ಷದಿಂದ ನಂದಿನಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಚೂರು ಅನುಮಾನನೇ ಇಲ್ಲ, ಈ ತರನೇ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ. ಇಂತಹ ಸಂದರ್ಭದಲ್ಲಿ ಇದೀಗ 2 ವರ್ಷದಿಂದ ಈ ಒಂದು ಗ್ಯಾಂಗ್ ಇತ್ತ ಅಥವಾ ಅದಕ್ಕಿಂತ ಮುಂಚೆನೇ ಈ ಗ್ಯಾಂಗ್ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇತ್ತ ಹೇಗೆ? ನವಿತಾ ಜೈನ್, ಪ್ರಮುಖವಾಗಿ ಪೊಲೀಸರು ಹೇಳುವಂಥ ಪ್ರಕಾರವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ಇವರು ಮಾಡ್ತಾ ಇದ್ರು ಈ ಒಂದು ಕೆಲಸವನ್ನ ಅಂತೇಳಿ. ಕಳೆದ 3 ವರ್ಷದ ಹಿಂದೆ ಈತ ಡಿಸ್ಟ್ರಿಬ್ಯೂಟರ್ ಆಗಿ ಲೈಸೆನ್ಸ್ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾನೆ. 1 ವರ್ಷ ಆದಂಥ ಬಳಿಕ ಇದರ ಡಿಸ್ಟ್ರಿಬ್ಯೂಟ್ನ ವ್ಯವಸ್ಥೆಯನ್ನು ನೋಡಿಕೊಂಡು ಆ ಬಳಿಕ ಈತ ತಮಿಳುನಾಡಲ್ಲಿ ಒಂದು ಗೋಡನ್ನು ಓಪನ್ ಮಾಡಿ
ಅಲ್ಲಿ ಒಂದು ಮಿಷಿನ್ಗಳನ್ನು ತಂದು ಇಟ್ಕೊಂಡು ಯಂತ್ರಗಳ ಮೂಲಕವಾಗಿ ಎಲ್ಲ ಒಂದು ಪಾಮ್ ಆಯಿಲು ಎಲ್ಲ ತಂದು ಅಲ್ಲಿ ವ್ಯವಸ್ಥಿತವಾಗಿ ಆ ಒಂದು ತುಪ್ಪವನ್ನು ತಯಾರಿಕೆ ಮಾಡುವಂಥದ್ದು ಮತ್ತು ಬಾಟಲ್ಗಳಿಗೆ ತುಂಬುವಂಥದ್ದು ಇವೆಲ್ಲವೂ ಕೂಡ ಬಹಳ ಪ್ರಿಪ್ಲಾನ್ಡ್ ಆಗಿ ಮಾಡಲಾಗಿರುವಂಥದ್ದು. ಇದಲ್ಲದೆ ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಈತ ಡಿಸ್ಟ್ರಿಬ್ಯೂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದರೆ ಪ್ರಮುಖವಾಗಿ ಚಾಮರಾಜಪೇಟೆ ಅಂತಂದರೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಎಲ್ಲ ಕಡೆ ಕೂಡ ಈತನೇ ಆ ಒಂದು ನಂದಿನಿ ತುಪ್ಪವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಅಂತೇಳಿ. ಅಂದರೆ ನಂದಿನಿ ಅಂತಂದರೆ ಗುಣಮಟ್ಟ ಇರುವಂಥದ್ದು ಯಾವುದೇ ಒಂದು ಸಗಟು ಅಂಗಡಿಗಳಿಗಾಗಿರ್ಬೋದು, ನಂದಿನಿ ಪಾರ್ಲರ್ಗಳೆಲ್ಲ ಕೂಡ ಹೋದರೆ ಅದು ನಂದಿನಿಯ ಗುಣಮಟ್ಟದ ಎಲ್ಲ ಪದಾರ್ಥಗಳನ್ನು ಅಲ್ಲೇ ಒಂದು ಕೊಂಡುಕೊಳ್ಳುವಂಥದ್ದು ಜನ. ಆದರೆ ಇದು ಸೀರಿಯಲ್ ಆಗಿ ಯಾರಿಗೂ ಕೂಡ ತೆಗೆದುಕೊಂಡ್ರೆ ಅದೇ ಗುಣಮಟ್ಟ ಇದು ಏನು ಅನ್ನೋದು ಕೂಡ ಕೋಡ್ ವರ್ಡ್ಗಳು ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ನಾವಾದರೂ ಕೂಡ ಸಹ ಯಾರಾದರೂ ಸಹ ನಂದಿನಿಯ ಪ್ರಾಡಕ್ಟ್ ಅಂದರೆ ನಂದಿನಿ ಅದಂತೇಳಿ ಮೊದಲು ತೆಗೆದುಕೊಳ್ತೀವಿ. ಆದರೆ ನಗರದಲ್ಲೇ ಯಾರಿಗೂ ಕೂಡ ಅರಿವು ಬಾರದ ರೀತಿಯಲ್ಲಿ ಈ ಒಂದು ಗುಣಮಟ್ಟದ ನಂದಿನಿಯ ಪ್ರಾಡಕ್ಟ್ ಹೆಸರಲ್ಲಿ ಫೇಕ್ ನಕಲಿಯ ತುಪ್ಪವನ್ನು ತಯಾರು ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡಿ ಅದು ಸಾಕಷ್ಟು ಸಪ್ಲೈ ಆಗಿರುವಂಥ ಒಂದು ವಿಚಾರ ಇದೆ. ತುಂಬ ಆತಂಕಕಾರಿ ಅಂತ ಹೇಳ್ಬೋದು. ಆ ಬಗ್ಗೆ ಇನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈತ ಯಾವ್ಯಾವ ಏರಿಯಾಗಳಲ್ಲಿ ಯಾವ ಮಾರ್ಗದಲ್ಲಿ ಈತ ಅಂಗಡಿಗಳು ಯಾವ್ಯಾವ ಅಂಗಡಿಗಳಿಗೆ ಇಷ್ಟು ಪರ್ಸೆಂಟೇಜಲ್ಲಿ ಎಲ್ಲೋ ಸಪ್ಲೈ ಮಾಡಿದ್ದ ಅಂತೇಳಿ. ಆದರೆ ಪ್ರಾಥಮಿಕವಾಗಿ ಹೇಳುವಂಥದ್ದು ನಂದಿನಿಯ ಬೆಲೆ ಏನಿತ್ತು ಅದೇ ಬೆಲೆಗೆ ಇದು ಕೂಡ ಮಾರಾಟ ಮಾಡ್ತಾ ಇದ್ದ ಅಂತೇಳಿ. ಹೀಗಾಗಿ ಸಾಕಷ್ಟು ಕಡೆ ಯಾರಿಗೂ ಅನುಮಾನ ಬರಲಿಲ್ಲ ಅಂತ ಕೂಡ ಅದೊಂದು ಅಂಶ ಕೂಡ ಇದೆ. ಸದ್ಯ ಅದು ಪೊಲೀಸರ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ನವಿತಾ ಜೈನ್. ಗಂಗಾಧರ್, ಈಗ ಜನ ಕೂಡ ಅಷ್ಟೇ ನಾವು ಗಮನಿಸ್ತೀವಿ ಹೇಳಿದಾಗೆ ಎಲ್ಲೂ ಕೂಡ ನಂದಿನಿ ಅಂತ ಹೇಳಿದ್ರೆ ನಂದಿನಿ ಕೊಡಿ ಅಥವಾ ನಂದಿನಿ ತುಪ್ಪ ಕೊಡಿನೋ ನಂದಿನಿ ಯಾವುದಾದ್ರೂ ಬೇರೆ ಪ್ರಾಡಕ್ಟ್ಗಳನ್ನು ಕೊಡಿ ಅಂತಾನೂ ತೆಗೆದುಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಇಂತಹ ಒಂದು ವಿಚಾರವನ್ನೇ ದುರುಪಯೋಗ ಪಡಿಸಿಕೊಂಡಂತಹ ಒಂದು ಟೀಮ್ ಇದು. ಪ್ರಮುಖವಾಗಿ ಇದೀಗ KMFನವರು, ಯಾಕಂದ್ರೆ ಯಾವತ್ತಾದ್ರೂ ಮಾರುಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದರೂ ಅವರು ನಮ್ಮ ಈ ಒಂದು ಪ್ರಾಡಕ್ಟ್ಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇದೆಯಾ ಅನ್ನೋದ್ರ ಬಗ್ಗೆ ಏನಾದರೂ ಚೆಕ್ ಮಾಡಿದ್ರಾ ಹೇಗೆ ಅಂತ ಹೇಳಿ? ಪ್ರಮುಖವಾಗಿ ಇಲ್ಲಿ KMF ಅಧಿಕಾರಿಗಳೇ ಕಳೆದ 2-3 ತಿಂಗಳಿಂದಲೂ ಕೂಡ ಸಾಕಷ್ಟು ಅನುಮಾನ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಸಸ್ಪೆಕ್ಟ್ ಮಾಡಿದಂಥ ಅಧಿಕಾರಿಗಳು CCBಗೆ ಒಂದು ದೂರನ್ನು ಕೊಟ್ಟಿದ್ರು. ನಂದಿನಿಯ ಹೆಸರಲ್ಲಿ ಕೆಲ ಏರಿಯಾಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಾ ಇದೆ, ಆದರೆ ಅದು ನಕಲಿ ನಂದಿನಿ ತುಪ್ಪ, ನಂದಿನಿ ಬ್ರ್ಯಾಂಡೆಡ್ ಹೆಸರಲ್ಲಿ ಈ ಒಂದು ನಕಲಿ ತುಪ್ಪಗಳನ್ನು ಸೇಮ್ ಸ್ಟಿಕ್ಕರು ನಂದಿನಿಯ ಬಾಟಲ್ಸ್ ಆಗಿರ್ಬೋದು ಹೆಸರನ್ನು ಅದೇ ರೀತಿಯಲ್ಲಿ ಬಳಸಿ ಎಲ್ಲವೂ ಕೂಡ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಒಂದು ಸಸ್ಪೆಕ್ಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು. ಕಳೆದ 2-3 ತಿಂಗಳಿಂದ ಕೂಡ ಇದು ಆಪರೇಟ್ ಆಗ್ತಾ ಇತ್ತು. ಆರೋಗ್ಯಕ್ಕೆ ಹಾನಿಕಾರದಂತಹ ಅಂಶಗಳು ಏನಾದರೂ ಬಳಕೆ ಆಗ್ತಾ ಇತ್ತಾ ಹೇಗೆ ಗಂಗಾಧರ್? ಪ್ರಾಥಮಿಕವಾಗಿ ಅಂದ್ರೆ ಪೊಲೀಸರ ತನಿಖೆಯಲ್ಲಿ ಹೇಳ್ತಾ ಇರುವಂತದ್ದು ಒಂದು ಪಾಮ್ ಆಯಿಲ್ ಆಗಿರ್ಬೋದು, ಮತ್ತೆ ಡಾಲ್ಡಾ, ಮತ್ತೆ ತೆಂಗಿನ ಎಣ್ಣೆಯನ್ನ ಬಳಸ್ತಾ ಇದ್ರು ಅಂತೇಳಿ. ಅದರಲ್ಲಿ ರಾಸಾಯನಿಕ ಬೇರೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಬಳಸ್ತಾ ಇರಲಿಲ್ಲ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಅಂದ್ರೆ ಇದು ಅಪಾಯಕಾರಿ ಪರಿಣಾಮಕಾರಿ ಆಗುವಂತ ರಾಸಾಯನಿಕ ವಸ್ತುಗಳು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಬಳಸ್ತಾ ಇರಲಿಲ್ಲ. ಆದ್ರೆ ಈ ಪಾಮ್ ಆಯಿಲ್ ಆಗಿರ್ಬೋದು, ತೆಂಗಿನ ಎಣ್ಣೆ ಮತ್ತೆ ಡಾಲ್ಡಾವನ್ನ ಮಾತ್ರ ಬಳಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಬಗ್ಗೆಯೂ ಕೂಡ ಅವರು ಗೋಡನ್ನ ಅಲ್ಲೇನು ಒಂದು ಆಪರೇಟ್ ಮಾಡ್ತಾ ಇದ್ರು, ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದ್ರು, ಅಂದ್ರೆ ಅದನ್ನ ತಯಾರಿಕೆ ಏನ್ ಮಾಡ್ತಾ ಇದ್ರು ಅವರು ಹೇಳ್ತಾ ಇದ್ರು ಈ ರೀತಿ ಅಂತೇಳಿ. ಸದ್ಯ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಆ ತರ ಏನಾದ್ರು ಕಂಡುಬಂದ್ರೆ ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಗಂಗಾಧರ್. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿದೆ. AVR ಗ್ರೂಪ್ ಮಾಲೀಕರಾಗಿದ್ದಾನೆ ಅರವಿಂದ್ ರೆಡ್ಡಿ. ಸ್ಯಾಂಡಲ್ವುಡ್ನ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ACP ಚಂದನ್ ಅಂಡ್ ಟೀಮ್ ಈ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. 2021ರಲ್ಲಿ ನಟಿ ಪರಿಚಯವಾಗಿದ್ರು. ಈ ನಟಿಗೆ ಕಿರುಕುಳವನ್ನ ಕೊಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅರವಿಂದ್ ರೆಡ್ಡಿಯನ್ನ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. RR ನಗರ ಠಾಣೆಯಲ್ಲಿ ನಟಿ ದೂರನ್ನ ದಾಖಲಿಸಿದ್ರು. 5 ದಿನದ ಹಿಂದೆ ಗೋವಿಂದರಾಜ್ ನಗರ ಠಾಣೆಗೆ ವರ್ಗಾವಣೆಯಾಗುತ್ತೆ. ಆರೋಪಿ ಬಂಧನಕ್ಕೆ ACP ಚಂದನ್ ಅವರ ತಂಡವನ್ನ ರಚನೆ ಮಾಡಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಲುಕೌಟ್ ನೋಟಿಸ್ ಅನ್ನು ಕೂಡ ಪೊಲೀಸರು ಜಾರಿ ಮಾಡಿದ್ರು. ಇವತ್ತು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ACP ಚಂದನ್ ಅಂಡ್ ಟೀಮ್ ಈ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಿರೋದು. ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಪೊಲೀಸರು ಇದೀಗ ಮಾಡ್ತಾ ಇದ್ದಾರೆ. AVR ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ದೂರು ದಾಖಲಾಗಿತ್ತು, ಇವತ್ತು ಯಾವ ರೀತಿಯಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಹೇಗೆ ನಡೀತಾ ಇದೆ?
ನವಿತಾ ಜೈನ್ ನಟಿ ಅಂದರೆ ಕಿರುತೆರೆ ನಟಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂಥ ಆರೋಪದ ಮೇಲೆಗೆ AVR ಆಗಿರ್ಬೋದು ಮತ್ತು ನಿರ್ಮಾಪಕ ಜೊತೆಯಲ್ಲಿ ಆರ್ಗನೈಸ್ ಸಿನಿಮಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕ್ರಿಕೆಟ್ ಆರ್ಗನೈಸ್ ಮಾಡ್ತಾ ಇದ್ದಂಥ ಅರವಿಂದ್ ವೆಂಕಟೇಶ್ ರೆಡ್ಡಿ ಎಂಬಾತನನ್ನು ಪೊಲೀಸರು ಬೆಳಿಗ್ಗೆ ಅಂದರೆ ಗೋವಿಂದ ರಾಜನಗರ ಪೊಲೀಸರು ಬೆಳಿಗ್ಗೆ ಏರ್ಪೋರ್ಟಲ್ಲಿ ಬಂಧನ ಮಾಡಿರುವಂಥದ್ದು. ಅಂದರೆ ಸುಮಾರು 9ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸುಮಾರು ಕಳೆದ 2015ರಿಂದಲೂ ಕೂಡ ರಂಗದಲ್ಲಿ ತೊಡಸ್ಕೊಂಡಿರುವಂಥ ಕಿರುತೆರೆ ನಟಿ ಏನಿದ್ದಾರೆ ಆಕೆಗೆ ಹುಸ್ಲಾಯಿಸಿ ಆ ಜೊತೆ ಆತ್ಮೀಯವಾಗಿದ್ದಂಥ ಸಂದರ್ಭದಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ತನಗೆ ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು, ತನ್ನ ಫೋಟೋ ಮತ್ತು ಮಾರ್ಕ್ ಮಾಡಿ ಅದನ್ನು ವೈರಲ್ ಮಾಡೋದಾಗಿ ಥ್ರೆಟ್ ಮಾಡುವಂಥದ್ದು ಮತ್ತು ತನ್ನ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂಥ ರೀತಿಯಲ್ಲಿ ನಮಗೆ ಕಿರುಕುಳವನ್ನು ಮತ್ತು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಕಿರುತೆರೆ ನಟಿ ಮಾಡಿದ್ರು. ಆ ಸಂಬಂಧಪಟ್ಟಂತೆ ಆ ಬಗ್ಗೆ ಏನು ಗೋವಿಂದ ಆರೋಪ ಮೊದಲನೇದಾಗಿ ಆರ್.ಆರ್.ನಗರ ಠಾಣೆಯಲ್ಲಿ ದಾಖಲಾಗಿತ್ತು. ಆದರೆ ಅಲ್ಲಿ ನಟಿ ನಮಗೆ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಆಗ್ತದೆ, ತನಿಖಾಧಿಕಾರಿಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಅದನ್ನು ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಪೊಲೀಸರು ಅಂದರೆ ಅಲ್ಲಿ DCP ಕಮಿಷನರ್ ಇದ್ದಾರೆ ಅವರು ವರ್ಗಾವಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ACP ಚಂದನ್ ಅಂಡ ಟೀಮ್ ಏನಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಲುಕೌಟ್ ನೋಟಿಸ್ ಕೂಡ ಹೊರಡಿಸಿದ್ರು. ಯಾಕಂದರೆ ಆತ ಶ್ರೀಲಂಕಾದಲ್ಲಿರೋದ್ರ ಬಗ್ಗೆ ಮಾಹಿತಿ ಇತ್ತು. ಆನಂತರ ಇವತ್ತು ಬೆಳಗ್ಗೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಪೊಲೀಸರು ಲಾಕ್ ಮಾಡಿ ಅದನ್ನು ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಅಥವಾ ಸಂಜೆ ವೇಳೆಗೆ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ತೊಡಸ್ಕೊಂಡಿರುವಂಥ ಒಂದು ನಿರ್ಮಾಪಕನೂ ಹೌದು, ಉದ್ಯಮಿನೂ ಹೌದು, ಒಂದು ಸಿನಿಮಾ ಒಂದು ಪ್ರೊಡಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಹೆಚ್ಚಾಗಿ ಸಿನಿಮಾದಂಥ ಕಲಾವಿದರ ಒಂದು ಸಿನಿಮಾ ಒಂದು ಕ್ರಿಕೆಟನ್ನು ಆರ್ಗನೈಸ್ ಮಾಡುವಂಥದ್ದು ಮತ್ತು ಶ್ರೀಲಂಕಾ, ದುಬೈ ಎಲ್ಲವೂ ಕೂಡ ಕಡೆ ಆ ಒಂದು ಕ್ರಿಕೆಟ್ ಆರ್ಗನೈಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಕಿರುತೆರೆ ನಟಿಯರೆಲ್ಲ ಕೂಡ ಕರ್ಕೊಂಡು ಹೋಗುವಂಥದ್ದು, ಒಂದು ಟೀಮನ್ನು ಅಲ್ಲಿ ಆರ್ಗನೈಸ್ ಮಾಡುವಂಥದ್ದು, ಆಡಿಸುವಂಥದ್ದು, ಕಪ್ಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲವೂ ಓವರಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಈ ಒಂದು ಅರವಿಂದ್ ರೆಡ್ಡಿ. ಈ ಅರವಿಂದ್ ರೆಡ್ಡಿ ಮೇಲೆ ಕಳೆದ 2021ರಿಂದಲೂ ಕೂಡ ಪರಿಚಿತ ಆಗಿರುವಂಥದ್ದು. ಇದನ್ನೇ ಬಂಡವಾಳ ಮಾಡಿಕೊಂಡು ತಮಗೆ ಟಾರ್ಚರ್ ಕೊಡ್ತಾ ಇದ್ದ ಅಂತೇಳಿ ಆಕೆ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು. ಆದರೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಆರೋಪಿ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ತನಗೆ ಮೋಸ 3 ಕೋಟಿಗೂ ಹೆಚ್ಚು ಒಂದು ಹಣವನ್ನು ಮೋಸ ಮಾಡಿದ್ರು. ಹೀಗಾಗಿ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಈ ಥರ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಅಂತೇಳಿ ಆ ಒಂದು ಸ್ಟೇಟ್ಮೆಂಟಲ್ಲಿ ಆರೋಪಿ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಒಟ್ಟಾರೆಯಾಗಿ ಈಗ ಕಿರುತೆರೆ ನಟಿಗೆ ವಂಚನೆ ಒಂದು ಲೈಂಗಿಕ ಕೂಡ ಕೊಟ್ಟಿರುವಂಥ ಒಂದು ಪ್ರಕರಣದಲ್ಲಿ ಈಗ ಆರೋಪಿಯನ್ನು ಬಂಧನ ಮಾಡಿ ಈಗ ಗೋವಿಂದರಾಜನಗರ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಮಾರಣಾಂತಿಕ ಕಾಯಿಲೆಗೆ 28 ಕೃಷ್ಣ ಮೃಗಗಳು ಬಲಿಯಾಗಿದ್ದು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿಯ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ಮಾರಣಾಂತಿಕ ಕಾಯಿಲೆಗೆ ಬಲಿಯಾಗಿವೆ. ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ರೀತಿಯ ತನಿಖೆ ಕೂಡ ನಡೀತಾ ಇದೆ. ನವೆಂಬರ್ 13ರಂದು ಮೊದಲು 8 ಕೃಷ್ಣ ಮೃಗಗಳು ಸಾವನ್ನಪ್ತವೆ. ಇವತ್ತು ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿ ಮೈಸೂರಿನ ಲ್ಯಾಬ್ಗೆ ಇದೀಗ ರವಾನೆ ಮಾಡಲಾಗಿದ್ದು ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಮೃತಪಟ್ಟಿವೆ ಈ ಕೃಷ್ಣ ಮೃಗಗಳು ಅನ್ನುವಂತಹ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿಯೇ ಇದೀಗ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿ ಮೈಸೂರಿನ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇನ್ನು ಮೃಗಾಲಯದಲ್ಲಿ ಒಟ್ಟು 38 ಕೃಷ್ಣ ಮೃಗಗಳಲ್ಲಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮೈಸೂರಿನಿಂದ ವೈದ್ಯರ ತಂಡವನ್ನ ಅಧಿಕಾರಿಗಳು ಕರೆಸ್ತಾ ಇದ್ದಾರೆ. ಏನಾಯ್ತು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ 38 ಕೃಷ್ಣ ಮೃಗಗಳಲ್ಲಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂಥದ್ದು. ಉಳಿದವುಗಳನ್ನ ಯಾವ ರೀತಿಯಾಗಿ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ವೈದ್ಯರು ಮಾಹಿತಿಯನ್ನ ನೀಡಬೇಕು. ಹಾಗಾಗಿ ಇದೀಗ ಮೈಸೂರಿನಿಂದ ವೈದ್ಯರನ್ನ ಕರೆಸ್ತಾ ಇದ್ದಾರೆ ಅಧಿಕಾರಿಗಳು. 28 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂಥದ್ದು. ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಅದು ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಮೃತಪಟ್ಟಿವೆ ಅನ್ನುವಂತಹ ಅನುಮಾನ. ಇನ್ನು ಬೆಳಗಾವಿಯಲ್ಲಿ ಜಿಂಕೆಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಚಾರ ಕೇಳಿ ಬಹಳ ನೋವಾಯ್ತು ಅಂತ ಹೇಳಿದ್ದಾರೆ. ತಕ್ಷಣ ಅಧಿಕಾರಿಗಳಿಗೆ ಮಾತನಾಡಿದೆ. ಯಾಕೆ ಹೀಗಾಯಿತು ಅನ್ನೋದರ ಬಗ್ಗೆ ನಾನು ಮಾಹಿತಿನ ಕಲೆ ಹಾಕಿದ್ದೇನೆ. 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆಯಲ್ಲ, ಇದರ ಬಗ್ಗೆ ನಾನು ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಸೂಚಿಸಿದ್ದೇನೆ. ವರದಿ ಬಂದ ಬಳಿಕ ಏನಾಯಿತು ಅನ್ನೋದು ಗೊತ್ತಾಗುತ್ತೆ ಅಂತ ಬೆಂಗಳೂರಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಬಹಳ ದುಃಖಕರವಾದಂಥ ಒಂದು ಸಂಗತಿ. ಇವತ್ತು ಜಿಂಕೆಗಳು ಸುಮಾರು 20ಕ್ಕಿಂತ ಹೆಚ್ಚು ಜಿಂಕೆಗಳು ಮೃತಪಟ್ಟಿದ್ದು ಒಂದು ಮಾಹಿತಿ ಬಂದಿದೆ. ಮಾಹಿತಿ ಬಂದ ತಕ್ಷಣ ನಾನು ಮಂಜುನಾಥ್ ಅಂತ CCF ಜೊತೆಯಲ್ಲಿ ಮಾತನಾಡಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಇವತ್ತು ಮೇಲ್ನೋಟಕ್ಕೆ ಜಿಂಕೆಗಳು ಬ್ಯಾಕ್ಟೀರಿಯಾದಿಂದ ಒಂದು ರೋಗದಿಂದ ನಿಧನರಾಗಿದ್ದಾವೆ, ಮೃತಪಟ್ಟಿದ್ದಾವೆ ಅನ್ನುವಂಥ ಒಂದು ವರದಿ ಇದೆ. ಅದು ಯಾಕೆ ಆಗಿದೆ, ಏನು ರೋಗ ಇದೆ, ಏನು ಸಮಸ್ಯೆ ಇದೆ, ಅದು ಮತ್ತೆ ಬೇರೆ ಕಡೆ ಹರಡಬಾರದು, ಆ ರೀತಿಯಲ್ಲಿ ಎಲ್ಲ ರೀತಿಯ ಮುಂಜಾಗರೂಕತೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತೆ ಇದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆನೂ ಒಂದು ವರದಿ ತಯಾರು ಮಾಡಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹಳ
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಕೃಷ್ಣಮೃಗಗಳು 28 ಕೃಷ್ಣಮೃಗಗಳು ಮಾರಣಾಂತಿಕ ಬ್ಯಾಕ್ಟೀರಿಯಾಕ್ಕೆ ಬಲಿಯಾಗಿರುವಂಥದ್ದು. ಇದೀಗ ಸದ್ಯಕ್ಕೆ ವೈದ್ಯರ ತಂಡ ಆಗಮಿಸಿದೆಯಾ? ಏನಾದರೂ ಮಾಹಿತಿಗಳು ಲಭ್ಯ ಆಗಿದೆಯಾ? ಯಾಕೆ ಏನು ಅನ್ನೋದು, ಉಳಿದ ಕೃಷ್ಣಮೃಗಗಳನ್ನ ಬಚಾವ್ ಮಾಡೋದಕ್ಕೆ, ಅವುಗಳ ರಕ್ಷಣೆಗೆ ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ? ನೈತಾಜನ್ ಬೆಳಗಾವಿ ತಾಲೂಕಿನ ಭೂತರಾಮನಟ್ಟಿ ಬಳಿ ಇರುವಂತಹ ಏನು ರಾಣಿ ಚೆನ್ನಮ್ಮ ಝೂನ್ ಅಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಕಳೆದ 13ರಂದು 8 ಕೃಷ್ಣಮೃಗಗಳು ಸತ್ತಿದ್ದು, ಇವತ್ತು 20 ಕೃಷ್ಣಮೃಗಗಳು ಏಕಾಏಕಿ ಮೃತಪಟ್ಟಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈ ನೆಲೆಯಲ್ಲಿ ಬೆಳಗಾವಿಯ ಹಿರಿಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು, ಈಗ ಮೃತಪಟ್ಟ ಎಲ್ಲಾ ಕೃಷ್ಣಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಅಲ್ಲಿಯೇ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗಿರ್ತಕ್ಕಂಥದ್ದು ಮತ್ತು ಏನು ಮರಣೋತ್ತರ ಪರೀಕ್ಷೆ ವರದಿಗಾಗಿ ಈಗ ಲ್ಯಾಬ್ಗೆ ಕಳಿಸಲಾಗಿದೆ. ವರದಿ ಬಂದ ಬಳಿಕ ಯಾಕಾಗಿ ಮೃತಪಟ್ಟು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಿದೆ. ಮತ್ತೊಂದ್ ಕಡೆ ಇನ್ನುಳಿದ 10 ಕೃಷ್ಣಮೃಗಗಳ ರಕ್ಷಣೆಗೂ ಕೂಡ ಈಗ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೈಸೂರಿನಿಂದ ವೈದ್ಯರ ತಂಡ ಇವತ್ತು ಅಥವಾ ನಾಳೆ ಬೆಳಗ್ಗೆ ಆಗಮಿಸುವ ಸಾಧ್ಯತೆ ಇದೆ. ಇನ್ನುಳಿದ ಕೃಷ್ಣಮೃಗಗಳಿಗೆ ಚಿಕಿತ್ಸೆಯನ್ನ ಕೊಡಿಸಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದ್ದು ಮತ್ತು ಇದು ಯಾವ ಬ್ಯಾಕ್ಟೀರಿಯಾ ಮತ್ತು ಇದರ ವರ್ತನೆ ಹೇಗಿರುತ್ತೆ ಅನ್ನೋದು ಈಗ ಹೊಸದಾಗಿದ್ದರಿಂದ ಸಾಕಷ್ಟು ಗೊತ್ತಾಗ್ತಲ್ಲ. ಹೀಗಾಗಿ ಇಲ್ಲಿನ ಅಧಿಕಾರಿಗಳು ಈಗ ಮೈಸೂರು ಏನು ಹಿರಿಯ ವೈದ್ಯರ ಮೊರೆ ಹೋಗಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್.